ಬಟ್ ಎಂತ ಇದ್ರೂ ಆರ್ಗ್ಯಾನಿಕ್. ನಾವೆಂತ ಇದನ್ನು ವಿದೌಟ್ ಆರ್ಗ್ಯಾನಿಕ್ ಯಾವುದು ಮಾಡಲಿಲ್ಲ, ಎಲ್ಲ ಆರ್ಗ್ಯಾನಿಕಲ್ಲಿ ಆಗುತ್ತೆ. ಅರೌಂಡ್ ನವೆಂಬರ್ ಇಂದ ಅರೌಂಡ್ ಒಂದು 10-12 ಹೆಂಗಸರಿದು ಇದ್ರ ಹಿಂದೆ ಪರಿಶ್ರಮ ಇದೆ. ಪ್ರಸಾದ ಬದಲಿಗೆ ನಾವು ಗಿಡಗಳನ್ನೆಲ್ಲ ಹಂಚುವ ಪ್ಲಾನ್ ಮಾಡಲಿಕ್ಕಿದ್ದೇವೆ. ಚಿಕ್ಕದೊಂದು ಫಾರ್ಮ್ ಅಲ್ಲಿ ಇವರನ್ನು ಆ ಸಾವಯವ ಕೃಷಿಗೆ ಉತ್ತೇಜನ ನೀಡುತ್ತಿದ್ದಾರೆ. ಈ ರೀತಿಯ ಒಂದು ನಾವು ಡೆಕೋರೇಷನ್ ಯಾಕೆ ಮಾಡಬಾರ್ದು ಅಂತೇಳಿ ಈ ಸ್ಯಾಪ್ಲಿಂಗ್ ನಾವು ಒಂದು ಕಡಿಮೆಯ ಪ್ರಕಾರ ಒಂದು 8ರಿಂದ 10,000ವರೆಗೆ ನಾವು ರೆಡಿ ಮಾಡಿಟ್ಟಿದ್ದೇವೆ. ಸಾವಯವ ಮತ್ತು ಆಯುರ್ವೇದ ಸಸ್ಯಗಳ ಪ್ರಾಮುಖ್ಯತೆಯನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯಲಿರುವ ವೈಕುಂಠ ಏಕಾದಶಿಗೆ ಈ ಬಾರಿ ಸಾವಯವ ಸಸ್ಯಗಳಿಂದ ಅಲಂಕಾರ ಮಾಡಲಾಗುತ್ತಿದೆ. ನಾವು ಇದನ್ನು ನವೆಂಬರಿಂದ ಸಾಧಾರಣ ನಾವು ಇದನ್ನು ಶುರು ಮಾಡಿದ್ದೇವೆ ಪ್ಲಾಂಟಿಂಗ್ ಮಾಡಲಿಕ್ಕೆ. ಸಾಧಾರಣ ನಮ್ಮದು ಒಟ್ಟಿಗೆ ಅರೌಂಡ್ 10 ಹೆಂಗಸರು ಇದ್ವಿ. ರಾತ್ರಿದೆಲ್ಲ ಒಟ್ಟಿಗೆ ಸೇರಿ ಎಲ್ಲ ನಾವು ಎಲ್ಲರೂ ವರ್ಕಿಂಗ್ ಇದ್ದ ಕಾರಣ ಎಲ್ಲ ನಾವು ರಾತ್ರಿ ಕೂತ್ಕೊಂಡು ಎಲ್ಲ ಸೀಡಿಂಗ್ ಮಾಡಬೇಕಿತ್ತು. ಅರೌಂಡ್ ನವೆಂಬರಿಂದ ಸೀಡಿಂಗ್ ಮಾಡಿದ್ದು ಎಲ್ಲ ತುಂಬ ವೆರೈಟಿಗಳಿದ್ದೇವೆ. ಪ್ರಸಾದ ಬದಲಿಗೆ ನಾವು ಗಿಡಗಳನ್ನೆಲ್ಲ ಹಂಚುವ ಪ್ಲಾನ್ ಮಾಡಲಿಕ್ಕಿದ್ದೇವೆ. ಆ ದಿನ ಅದಕ್ಕೆ ಹಲಸಂದೆ, ಬೆಂಡೆ, ಯಾರಿಗೆ ಎಂತ ಬೇಕು ಗಿಡಗಳನ್ನು ನಾವು ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಆಫರ್ ಮಾಡಿ ಕೊಡ್ತೇವೆ. ಫ್ರಮ್ ಬೇಬಿಯಿಂದ ಸೀಡಿಂಗಿಂದನೇ ನಾವು ಮಾಡಿದ್ವಿ. ಹೇಗೆ ಒಂದು ರೀಪ್ರೊಡಕ್ಷನ್ ಆಗುತ್ತೆ, ರಿಸೈಕ್ಲಿಂಗ್ ಆಗುತ್ತೆ, ಅದಕ್ಕೆ ಬೇಕಿದ್ದು ನ್ಯೂಟ್ರಿಯೆಂಟ್ಸ್. ಬಟ್ ಎಂತ ಇದ್ರೂ ಆರ್ಗ್ಯಾನಿಕ್. ನಾವೆಂತ ಇದನ್ನು ವಿದೌಟ್ ಆರ್ಗ್ಯಾನಿಕ್ ಯಾವುದು ಮಾಡಲಿಲ್ಲ, ಎಲ್ಲ ಆರ್ಗ್ಯಾನಿಕಲ್ಲಿ ಆಗುತ್ತೆ. ಅದಕ್ಕೆ ಡ್ಯೂರೇಷನ್ ಇದೆ, 17 ವೀಕ್ಸ್ ತಗೊಳ್ಳುತ್ತೆ. ಒಂದು ನಮ್ಮದು ಈಗ ಬೇಸಿಲಿಗೆ ಕೂಡ 17 ವೀಕ್ಸ್ ತೆಗೆಯುತ್ತೆ ಗ್ರೋ ಆಗೋಕ್ಕೆ. ಸೊ ಅಲ್ಲಿಂದ ನಮ್ಮದು ಅರೌಂಡ್ ನವೆಂಬರಿಂದ ಅರೌಂಡ್ ಒಂದು 10-12 ಹೆಂಗಸರಿದು ಇದ್ರ ಹಿಂದೆ ಪರಿಶ್ರಮ ಇದೆ. ಈ ವರ್ಟಿಕಲ್ ಗಾರ್ಡನ್ ಅಂತ ಹೇಳ್ತೇವೆ. ನಮ್ಮ ವರ್ಟಿಕಲ್ ಗಾರ್ಡನ್ ಹೇಳಿದರೆ ನಮ್ಮ ಈ ದೊಡ್ಡ ಈ ಸ್ಥಳಗಳಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲದಿದ್ದರೂ ಈ ವರ್ಟಿಕಲ್ ಗಾರ್ಡನ್ ಅಂತ ಹೇಳಿ ನಾವು ಒಂದು ಈ ಕಾಲಮ್ ಥರ ಮಾಡಿ ಈ ಥರ ಒಂದು ಪಾಲಕ್ ಸಸ್ಯಗಳು ಮತ್ತು ಈ ರೆಡ್ ಬೇಸಿಲ್ ಹೇಳಿದರೆ ಕೆಂಪು ತುಳಸಿ, ಭಾರಿ ಪರಿಮಳ ಬರುವಂತಹ ಒಂದು ಗಿಡ. ಹಾಗೆಯೇ ಈ ಬೇಸಿಲ್ ಲೀಫ್ ಹೇಳಿದರೆ ನಮ್ಮ ಈ ಸಲಾಡ್ಗಳಿಗೆ ಎಲ್ಲ ಯೂಸ್ ಮಾಡುವಂಥದ್ದು. ಈ ರೀತಿಯ ನಾವು ಒಂದು ಜನರಿಗೆ ಒಂದು ಆ ಸಾವಯವ ಕೃಷಿಯ ಬಗ್ಗೆ ಒಂದು ಉತ್ತೇಜನ ನೀಡುವ ಒಂದು ಸಲುವಾಗಿ ನಾವು ಈ ರೀತಿಯ ಒಂದು ಅಲಂಕಾರವನ್ನು ನಮ್ಮ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದ ನಾಡಿದ್ದು ನಡೆಯುವಂತಹ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ನಾವು ಅಲಂಕಾರ ರೀತಿಯಲ್ಲಿ ನಾವು ಉಪಯೋಗಿಸಿದ್ದೇವೆ. ಇಲ್ಲಿ ದೇವಸ್ಥಾನದಲ್ಲಿ ಏನು ಅಲಂಕಾರ ನೋಡ್ತಾ ಇದ್ದೀವಿ ಇದೆಲ್ಲ ಸೊಪ್ಪಿನ ಅಲಂಕಾರ. ಸೊಪ್ಪು ಒಂದು ನಾವು ದಿನನಿತ್ಯದ ಆಹಾರಕ್ಕೆ ಉಪಯೋಗಿಸುವ ಸೊಪ್ಪನ್ನು ನಾವು ಇಲ್ಲಿ ಅಲಂಕಾರ ರೂಪವಾಗಿ ನಾವು ಇಲ್ಲಿ ಬೆಳೆಸಿದ್ದೇವೆ. ಮತ್ತು ಇದನ್ನು ನಾವು ನಮ್ಮ ಸ್ವಯಂ ಸೇವಕರು, ಕಾರ್ಯಕರ್ತರು, ದೇವಸ್ಥಾನದ ಮಂಡಳಿಗಳೆಲ್ಲ ಸೇರಿಕೊಂಡು ಇದನ್ನೆಲ್ಲ ನಾವು ಅಲಂಕಾರ ಮಾಡಿದ್ದೀವಿ. ಮತ್ತು ಅವರ ಪ್ರೋತ್ಸಾಹದಿಂದ ಇದು ಒಂದು ಚಂದ ಮೂಡಿ ಬಂದಿದೆ. ಸೂರಜ್ ರಾವ್ ಅಂತೇಳಿ ನಮ್ಮದೇ ಸಮಾಜದವರು. ಇವರು ನಮ್ಮ ಈ ಸಾವಯವ ಕೃಷಿಯ ಬಗ್ಗೆ ಒಂದು 2-3 ವರ್ಷದ ಮುಂಚೆ ಅವರು ಹೇಳ್ತಿದ್ರು. ಆಗ ನಾವು ಒಂದು ಸ್ವಲ್ಪ ನಮ್ಮದೇ ಒಂದು ಹುಡುಗರೆಲ್ಲ ಸೇರಿ ನಾವೊಂದು ಆಲೋಚನೆ ಮಾಡಿದ್ವಿ, ಈ ರೀತಿಯ ಒಂದು ನಾವು ಡೆಕೋರೇಷನ್ ಯಾಕೆ ಮಾಡಬಾರ್ದು ಅಂತೇಳಿ. ಆಗ ನಾವು ಇವರಲ್ಲಿ ಒಂದು ಮಾತಾಡುವಾಗ ಅವ್ರು ಹೇಳಿದರು, ನನ್ನಿಂದ ಏನು ಸಾಧ್ಯ ಉಂಟು ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ, ನೀವು ನಮಗೆ ಸಪೋರ್ಟ್ ಮಾಡಬೇಕಂತ. ಆಗ ಅವ್ರು ಹೇಳಿದ್ರು, ಅವರೇ ಮನೆಯಲ್ಲಿ ಇಟ್ಟಂತಹ ಈ ವರ್ಟಿಕಲ್ ಸೆಕ್ಷನನ್ನು ಅವರೇ ಅಲ್ಲಿಂದ ಈ ಡಿಸ್ಮ್ಯಾಂಟಲ್ ಮಾಡಿ ನಾವು ಇಲ್ಲಿ ಮಾಡಬಹುದು ಅಂತೇಳಿ ಒಂದೊಂದು ಐಡಿಯಾ ಕೊಟ್ಟರು. ನಾವು ಆ ಐಡಿಯಾಕ್ಕೆ ನಾವು ಇಲ್ಲಿ ಆಗ್ತದಂತ ಹೇಳಿ ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಕರ ಒಂದು ಸಹಾಯದಲ್ಲಿ ನಾವು ಈ ರೀತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಯಶಸ್ವಿಯಾಗಿದೆ. ಆರೋಗ್ಯಕರ ಒಂದು ಆಹಾರ ಪದ್ಧತಿಯನ್ನು ನಾವು ಜನರಲ್ಲಿ ಮೂಡಿಸಬೇಕಾದ್ರೆ ಅವರಿಗೆ ಆ ರೀತಿಯಲ್ಲಿ ಅವರಿಗೊಂದು ಪ್ರಸಾದ ರೂಪದಲ್ಲಿ ನಾವು ಪ್ರತಿಯೊಂದು ಮನೆಗೆ ಒಂದು ಸ್ಯಾಪ್ಲಿಂಗ್ಗಳನ್ನು ನಾವು ನೀಡ್ತಿದ್ದೇವೆ. ಈ ಸ್ಯಾಪ್ಲಿಂಗ್ ನಾವು ಒಂದು ಕಡಿಮೆಯ ಪ್ರಕಾರ ಒಂದು 8ರಿಂದ 10,000ವರೆಗೆ ನಾವು ರೆಡಿ ಮಾಡಿಟ್ಟಿದ್ದೇವೆ. ಜನರು ಆ ಸ್ಯಾಪ್ಲಿಂಗನ್ನು ದೇವರ ಪ್ರಸಾದ ರೂಪದಲ್ಲಿ ತಗೊಂಡು ಹೋಗಿ ಆ ಮನೆಯಲ್ಲಿ ಅಥವಾ ಅವರ ಒಂದು ಟೆರೆಸ್ ಗಾರ್ಡನ್ನಲ್ಲಿಯೋ ಇಲ್ಲಾಂದರೆ ಅವರ ಬಾಲ್ಕನಿ ಗಾರ್ಡನಲ್ಲಿಯೋ ನೆಟ್ಟು ಈ ಕಾರ್ಯಕ್ರಮಕ್ಕೆ, ಈ ಇನಿಷಿಯೇಟಿವ್ಗೆ ಒಂದು ಪ್ರೋತ್ಸಾಹಿಸಬೇಕಾಗಿ ನಾವೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸ್ತೇವೆ. ನನ್ನ ಹೆಸರು ಗಣೇಶ್ ಪ್ರವೀಣ್ ನಾಗವೇಕರ್ ಅಂತೇಳಿ, ಇವರು ಸೂರಜ್ ರಾವ್.
ಈ ಸಸ್ಯಗಳನ್ನು ಪ್ರಸಾದ ರೂಪದಲ್ಲಿ ವಿತರಿಸಲು ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧರಿಸಿದ್ದು, ಪಾಲಕ್, ಹರಿವೆ, ಬೀನ್ಸ್, ಅಲಸಂಡೆ, ಬೆಂಡೆ ಇಂತಹ ಸುಮಾರು 10,000ಕ್ಕೂ ಹೆಚ್ಚು ಸಾವಯವ ಗಿಡಗಳನ್ನು ಭಕ್ತರಿಗೆ ವಿತರಣೆ ಮಾಡುವ ಯೋಜನೆ ಹೊಂದಲಾಗಿದೆ.